ಭೂಮಿ ಮನುಷ್ಯನ ಜೀವಿತದ ಅಡಿಪಾಯ. ಮನುಷ್ಯನು ಬದುಕು ಆರಂಭಿಸುವುದು ಸಹ ಭೂಮಿಯ ಮೇಲೆಯೇ. ಮನೆ ಕಟ್ಟುವುದು, ಬೆಳೆ ಬೆಳೆಸುವುದು, ಜೀವನ ರೂಪಿಸುವುದು ಎಲ್ಲದರ ಮೂಲವೇ ಭೂಮಿ. ಆದ್ದರಿಂದಲೇ ಭಾರತೀಯ ಸಂಸ್ಕೃತಿಯಲ್ಲಿ ಭೂಮಿಯನ್ನು ತಾಯಿ ಎಂದು ಕರೆದಿದ್ದಾರೆ. ಈ ತಾಯಿಯ ಮೇಲೆಯೇ ನಾವು ಮನೆಗಳನ್ನು ಕಟ್ಟಲು ಹೊರಟಾಗ ಆಕೆಗೆ ಸಲ್ಲಿಸುವ ಗೌರವ, ಕೃತಜ್ಞತೆ ಮತ್ತು ಆಶೀರ್ವಾದ ಪ್ರಾರ್ಥನೆಯೇ ಭೂಮಿ ಪೂಜೆ. ಭೂಮಿಯನ್ನು ಕೇವಲ ಮಣ್ಣಿನ ರಾಶಿಯಂತೆ ಕಾಣದೆ ಜೀವಂತ ಶಕ್ತಿಯಾಗಿ ಪರಿಗಣಿಸಿರುವ ನಮ್ಮ ಪೈತೃಕ ಸಂಸ್ಕೃತಿ ಮನೆ ನಿರ್ಮಾಣದ ಮೊದಲ ಹೆಜ್ಜೆಯನ್ನು ಆಧ್ಯಾತ್ಮಿಕ ಸಾನ್ನಿಧ್ಯದಿಂದಲೇ ಆರಂಭಿಸಲು ಒತ್ತಾಯಿಸುತ್ತದೆ. ಮನೆ ಕಟ್ಟುವುದು ಎನ್ನುವುದು ಶಾರೀರಿಕ ನಿರ್ಮಾಣಕ್ಕಿಂತ ಹೆಚ್ಚು. ಅದು ಒಂದು ಕನಸಿನ ರೂಪ, ಕುಟುಂಬದ ಭವಿಷ್ಯದ ನೆಲೆಯೊಡನೆ ಜೋಡಿಕೊಂಡಿರುವ ಮಹತ್ವದ ಸಂಭ್ರಮ. ಇಂತಹ ಕಾರ್ಯವನ್ನು ಶುಭಾರಂಭದೊಂದಿಗೆ ಆರಂಭಿಸುವುದು ಮನಸ್ಸಿಗೆ ಭರವಸೆ, ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ತುಂಬುತ್ತದೆ. ಭೂಮಿ ಪೂಜೆಯು ಈ ಆಶಯವನ್ನೇ ಬಲಪಡಿಸುವ ಒಂದು ಪವಿತ್ರ ಸಂಪ್ರದಾಯ. ಕಟ್ಟಡ ನಿರ್ಮಾಣ ಮಾಡುವಾಗ ಭೂಮಿಯನ್ನು ತೆಗೆಯುವುದು, ಕಲ್ಲು, ಮಣ್ಣು, ಗಿಡಗಂಟಿಗಳನ್ನು ತೊಳೆಯುವುದು, ಈ ದೈಹಿಕ ಬದಲಾವಣೆಗಳು ಭೂಮಿಗೆ ನೋವನ್ನುಂಟು ಮಾಡುತ್ತವೆ ಎಂದು ಪ್ರಾಚೀನರು ಭಾವಿಸಿದರು. ಆದ್ದರಿಂದ ಭೂಮಾತೆಗೆ ಕ್ಷಮೆಯಾಚಿಸುವುದು, ಆಕೆಯ ಅನುಗ್ರಹವನ್ನು ಬೇಡುವುದು. ಈ ಕೆಲಸದಲ್ಲಿ ಅಡಚಣೆಗಳಿಲ್ಲದೆ ಕಾರ್ಯ ಯಶಸ್ವಿಯಾಗಲು ಶಕ್ತಿಗಳನ್ನು ಮೌಕ್ತಿಕಗೊಳಿಸುವುದೇ ಪೂಜೆಯ ಪ್ರಧಾನ ಅರ್ಥ. ಭೂಮಿಯಲ್ಲಿ ಶಲ್ಯ ದೋಷ ಎಂಬುದು ಜನಪದ ನಂಬಿಕೆ ಮಾತ್ರವಲ್ಲ, ಅದರ ಹಿಂದೆ ಪರಿಸರ ಹಿತಶಾಸ್ತ್ರೀಯ ಕಾರಣಗಳು ಇವೆ. ಕಾಲಕ್ರಮದಲ್ಲಿ ಮಣ್ಣಿನೊಳಗೆ ಮಣ್ಣಿನೊಡನೆ ವಿಲೀನವಾಗಲಾರದ ವಸ್ತುಗಳು ಸೇರಿಬಿಡುತ್ತವೆ. ಮೂಳೆ, ಪ್ಲಾಸ್ಟಿಕ್, ಕೂದಲು, ಉಗುರು, ಬೂದಿ, ಗಾಜು ಮತ್ತು ಇತರೆ 16 ಬಗೆಯ ಶಲ್ಯ ವಸ್ತುಗಳು. ಇಂತಹ ವಸ್ತುಗಳು ಇರುವ ಜಾಗದಲ್ಲಿ ನಿರ್ಮಾಣ ಮಾಡಿದರೆ ಶಾಂತಿ, ಆರೋಗ್ಯ, ಪ್ರಗತಿ ಎಂಬ ಮನಸ್ಥಿತಿಯನ್ನು ಜನರು ಹೊಂದಿದ್ದರು. ಇವುಗಳು ಸ್ಥಳದ ಔರಾದ್ಯತೆಯನ್ನು ಹಾಳುಮಾಡುತ್ತವೆ ಎಂಬ ನಂಬಿಕೆಯಿಂದಲೇ ನಿವೇಶನವನ್ನು ಮೊದಲಿಗೆ ಶುದ್ಧಗೊಳಿಸುವುದು ಅತ್ಯವಶ್ಯಕ. ಹಳೆಯ ಜಾಗಗಳಲ್ಲಿ ಕಸ ಹೆಚ್ಚಿರುವುದರಿಂದ ಕನಿಷ್ಠ 2 ರಿಂದ 3 ಅಡಿಗಳಷ್ಟು ಮಣ್ಣನ್ನು ತೆಗೆದು ಶುದ್ಧ ಮಣ್ಣಿನಿಂದ ತುಂಬುವುದು ಶ್ರೇಯಸ್ಕರ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಕೆಲವೊಮ್ಮೆ 8 ಅಡಿಗಳವರೆಗೂ ಮಣ್ಣು ತೆಗೆದುಹಾಕುವುದು ದೋಷರಹಿತ ನಿರ್ಮಾಣದ ಗುರುತು ಎಂದೇ ಪರಿಗಣಿಸಲಾಗಿದೆ. ಭೂಮಿ ಪೂಜೆಯ ಕಾಲಮಾನದ ಜ್ಞಾನವು ಪ್ರಕೃತಿಯ ಚಕ್ರಗಳ ಜತೆಗೆ ಜೋಡಿಕೊಂಡಿದೆ. ವೈಶಾಖ, ಶ್ರಾವಣ, ಕಾರ್ತಿಕ ಮತ್ತು ಮಾಘ ಮಾಸಗಳ ಶುಕ್ಲ ಪಕ್ಷವನ್ನು ಶುಭಕಾಲವೆಂದು ಪರಿಗಣಿಸುವುದು ಕೇವಲ ಧಾರ್ಮಿಕ ನಿಯಮವಲ್ಲ, ಅದು ಪ್ರಕೃತಿಯ ಸಮತೋಲನ ಮತ್ತು ಶಕ್ತಿಪೂರ್ಣ ಕಾಲವಿರುತ್ತಿದೆ ಎಂಬ ಅನುಭವಾಧಾರಿತ ನಿರ್ಣಯ. ಈ ಸಮಯದಲ್ಲಿ ವಾಸ್ತುಪುರುಷನು ರಾಜಯೋಗದಲ್ಲಿ ಇರುತ್ತಾನೆ ಎಂಬ ನಂಬಿಕೆ ಜನರಲ್ಲಿ ಮನೋಬಲವನ್ನು ಹೆಚ್ಚಿಸುತ್ತದೆ. ರಾಜಯೋಗವೆಂದರೆ ಶಕ್ತಿ, ಸಮೃದ್ಧಿ, ಅಭಿವೃದ್ಧಿ. ಇಂಥ ಕಾಲದಲ್ಲಿ ಕೆಲಸ ಆರಂಭಿಸಿದರೆ ನಿರ್ಮಾಣದಲ್ಲಿ ಅಡಚಣೆಗಳಿಲ್ಲದೆ ಮನೆಯಲ್ಲಿ ನೆಮ್ಮದಿ ಮತ್ತು ಸಂಪತ್ತು ಹೆಚ್ಚುತ್ತದೆ ಎಂಬ ಭರವಸೆಯನ್ನು ಸಮಾಜ ಪೋಷಿಸಿದೆ. ಭೂಮಿ ಪೂಜೆಯಲ್ಲಿ ಮಾಡಲಾಗುವ ವಿಧಿವಿಧಾನಗಳು ಭೌತಿಕ ಜಗತ್ತನ್ನು ಮತ್ತು ಆಧ್ಯಾತ್ಮಿಕ ಜಗತ್ತನ್ನು ಸೇರುವ ಸೇತುವೆಯಂತೆ. ಗಣಪತಿ ಪೂಜೆಯಿಂದ ಪ್ರಾರಂಭಿಸಿ ಭೂಮಾತೆಗೆ ಕೃತಜ್ಞತೆ ಸಲ್ಲಿಸಿ ಕುಳಿಯನ್ನು ತೋಡಿ ಅದರೊಳಗೆ ನವರತ್ನಗಳು, ಧಾನ್ಯಗಳು ಅಥವಾ ನಾಣ್ಯಗಳನ್ನು ಇಡುವ ಸಂಪ್ರದಾಯ. ಇವೆಲ್ಲವೂ ಸಂತೃಪ್ತಿ ಮತ್ತು ಸಮೃದ್ಧಿಯ ಸಂಕೇತಗಳಾಗಿವೆ. ಶಿಲಾನ್ಯಾಸ ಮಾಡುವಾಗ ಮೊದಲ ಕಲ್ಲನ್ನು ಅಥವಾ ಮೊದಲ ಗಡ್ಡೆಯನ್ನು ನೆಡುವುದು ಕೇವಲ ಆಚರಣೆ ಅಲ್ಲ, ಅದು ಮನೆಗೆ ಬಲ, ಸ್ಥಿರತೆ, ದೀರ್ಘಾವಧಿಯ ಶ್ರೇಯಸ್ಸು ಬೇಕೆಂಬ ಮಾನವನ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ಪ್ರತೀಕ. ಭೂಮಿ ಪೂಜೆ ಎಂಬುದು ಮನೆ, ಭವನ ಅಥವಾ ಯಾವುದೇ ಕಟ್ಟಡ ನಿರ್ಮಾಣ ಕಾರ್ಯವನ್ನು ಆರಂಭಿಸುವ ಮೊದಲು ನೆರವೇರಿಸಬೇಕಾದ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠ ಸಂಪ್ರದಾಯಗಳಲ್ಲಿ ಒಂದಾಗಿದೆ. ನಮ್ಮ ಸಂಸ್ಕೃತಿಯಲ್ಲಿ ಭೂಮಿಯನ್ನು ತಾಯಿಯಾಗಿ ಪರಿಗಣಿಸುವ ಪರಂಪರೆ ಇಂದಿಗೂ ಜೀವಂತವಾಗಿದೆ. ಹೊಸ ಮನೆಯ ನಿರ್ಮಾಣ ಪ್ರಕ್ರಿಯೆ ಆರಂಭಿಸುವುದಕ್ಕೂ ಮುನ್ನ ಭೂಮಿಯಿಂದ ಅನುಗ್ರಹವನ್ನು ಪಡೆಯುವುದು,
ಆ ಜಾಗವನ್ನು ಶುದ್ಧೀಕರಿಸಿ ದೈವ ಸನ್ನಿಧಿಯನ್ನು ಆಹ್ವಾನಿಸುವುದು ಈ ವಿಧಾನದ ಮುಖ್ಯ ಉದ್ದೇಶವಾಗಿದೆ. ಭೂಮಿ ಪೂಜೆಯ ದಿನ ಪ್ರಾತಃ ಕಾಲದಲ್ಲಿ ಆಯ್ಕೆ ಮಾಡಿದ್ದ ಶುಭ ಮುಹೂರ್ತಕ್ಕೆ ಅನುಗುಣವಾಗಿ ಸಂಪೂರ್ಣ ನಿವೇಶನವನ್ನು ಶುದ್ಧೀಕರಿಸುವ ಪ್ರಾರಂಭಿಕ ಹಂತ ಕೈಗೊಳ್ಳಲಾಗುತ್ತದೆ. ಮೊದಲಿಗೆ ನಿವೇಶನದ 4 ಕಡೆಯಲ್ಲಿಯೂ ಗೋಮೂತ್ರದ ಪ್ರೋಕ್ಷಣೆಯನ್ನು ಮಾಡುವುದು ಸಂಪ್ರದಾಯ. ಗೋಮೂತ್ರ ಶುದ್ಧಿ, ಪರಿಸರ ಶುದ್ಧವಾದ ಗುಣಗಳುಳ್ಳದು ಎಂಬ ನಂಬಿಕೆಯಿಂದ ನಿರ್ಮಾಣಕ್ಕೆ ಮುನ್ನ ಜಾಗದ ದೋಷ ನಿವಾರಣೆಗೆ ಇದನ್ನು ಬಳಸುತ್ತಾರೆ. ಬಳಿಕ ಪವಿತ್ರ ಗಂಗಾಜಲ ಅಥವಾ ಶುದ್ಧೀಕರಣಾರ್ಥವಾಗಿ ಬಳಸುವ ನೀರು ಮತ್ತು ಅರಿಶಿನ ಮಿಶ್ರಿತ ನೀರಿನಿಂದ ನಿವೇಶನವನ್ನು ಮತ್ತೊಮ್ಮೆ ಪ್ರೋಕ್ಷಣೆ ಮಾಡಲಾಗುತ್ತದೆ. ಈ ಕ್ರಮ ಭೌತಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಶುದ್ಧತೆಯನ್ನು ಪ್ರತಿಪಾದಿಸುತ್ತದೆ. ಜಾಗ ಸಿದ್ಧವಾದ ನಂತರ ನಿವೇಶನದ ಈಶಾನ್ಯ ದಿಕ್ಕನ್ನು ಆರಿಸುತ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಈಶಾನ್ಯ ದಿಕ್ಕು ಜ್ಞಾನ, ಶುದ್ಧತೆ ಮತ್ತು ದೈವಿಕ ಶಕ್ತಿಗಳ ಪ್ರಸರಣ ಸ್ಥಾನವಾಗಿರುವುದರಿಂದ ಭೂಮಿ ಪೂಜೆ ಇದೇ ಭಾಗದಲ್ಲಿ ಆರಂಭವಾಗುವುದು ಪರಮಶ್ರೇಯಸ್ಕರ. ಈ ಭಾಗದಲ್ಲಿ ಸುಂದರವಾದ ರಂಗೋಲಿಯನ್ನು ಬಿಡಿಸಿ ಆ ಸ್ಥಳವನ್ನು ಪೂಜೆಗಾಗಿ ಸಿದ್ಧಪಡಿಸಲಾಗುತ್ತದೆ. ರಂಗೋಲಿ ಶುಭ ಸಂಕೇತವನ್ನು, ಹೊಸ ಕಾರ್ಯಕ್ಕೆ ಸುಂದರವಾದ ಆರಂಭವನ್ನು ಸೂಚಿಸುತ್ತದೆ. ಆನಂತರ 5 ಹೊಸ ಗಾತ್ರದ ಕಲ್ಲುಗಳನ್ನು ಒಂದರ ಪಕ್ಕ ಒಂದರಂತೆ ಜೋಡಿಸಿ ಅದರ ಮೇಲೆ ವಿಘ್ನೇಶ್ವರ ಮತ್ತು ಮನೆ ದೇವರ ಫೋಟೋವನ್ನು ಸ್ಥಾಪಿಸಿ ದೀಪ ಬೆಳಗಿಸಲಾಗುತ್ತದೆ. ಯಾವುದೇ ಕಾರ್ಯ ಆರಂಭಕ್ಕೂ ಮೊದಲು ವಿಘ್ನೇಶ್ವರನನ್ನು ಪ್ರಾರ್ಥಿಸುವುದು ನಮ್ಮ ನಿತ್ಯ ಸಂಪ್ರದಾಯವಾಗಿದ್ದು, ಇದರ ಉದ್ದೇಶ ಹೊಸ ಕಾರ್ಯದಲ್ಲಿ ಯಾವುದೇ ಅಡಚಣೆಗಳಿಲ್ಲದೆ ಯಶಸ್ವಿಯಾಗಿ ಮುನ್ನಡೆಯಲಿ ಎಂಬ ಆಶಯ. ನಂತರ ಮನೆಯ ಯಜಮಾನರು ಪೂರ್ವಾಭಿಮುಖವಾಗಿ ನಿಂತು ಮನೆ ದೇವರು, ಭೂಮಿ ದೇವಿ ಮತ್ತು ತಮ್ಮ ಇಷ್ಟ ದೇವರನ್ನು ನೆನೆದು ಸಂಕಲ್ಪ ವಚನವನ್ನು ಹೇಳುತ್ತಾರೆ. ಈ ಸಂಕಲ್ಪದ ನಂತರ ಗುದ್ದಲಿಯಿಂದ ಜಾಗವನ್ನು ಅಗೆದು ಮೊದಲ ಮಣ್ಣಿನ ಗಟ್ಟಿಯನ್ನು ಹೊರತೆಗೆದು ಇಡಲಾಗುತ್ತದೆ. ಇದನ್ನು ಭೂಮಿ ಬಳ್ಳಿ ಎತ್ತುವುದು ಎಂದು ಕರೆಯುತ್ತಾರೆ. ಹೊಸ ನಿರ್ಮಾಣಕ್ಕೆ ಇದು ಮೊದಲ ಸ್ಪರ್ಶವಾಗಿದ್ದು ಅತ್ಯಂತ ಪವಿತ್ರ ಕ್ಷಣವೆಂದು ಪರಿಗಣಿಸಲಾಗುತ್ತದೆ. ಅಗೆಯಲಾದ ಈ ಜಾಗಕ್ಕೆ ಗೋಮೂತ್ರ ಪ್ರೋಕ್ಷಣೆ ಮಾಡಿ ಪಂಚಾಭಿಷೇಕ ಮಾಡುವ ಪದ್ಧತಿ ಮುಂದುವರಿಯುತ್ತದೆ. ನಂತರ ಬಂಗಾರ, ಬೆಳ್ಳಿ, ತಾಮ್ರ, ಮುತ್ತು ಮತ್ತು ಹವಳಗಳನ್ನು ಹಾಕಿ ಪೂಜಿಸಲಾಗುತ್ತದೆ. ಇವು ಸಂಪತ್ತು, ಶಾಂತಿ, ಸಮೃದ್ಧಿ ಮತ್ತು ದೈವಿಕ ಕೃಪೆಯ ಸಂಕೇತಗಳಾಗಿವೆ. ಮನೆ ನಿರ್ಮಾಣ ಸಂಪೂರ್ಣವಾಗುವವರೆಗೂ ಈ ದೈವಿಕ ಶಕ್ತಿಗಳು ಮನೆಯಲ್ಲಿ ನೆಲೆಸಿರಲಿ ಎಂಬ ಉದ್ದೇಶದಿಂದ ಈ ಕ್ರಮವನ್ನು ಪಾಲಿಸುತ್ತಾರೆ. ಮುಂದಿನ ಹಂತ ಸರಿಸುಮಾರು ನಿವೇಶನದ ಮಧ್ಯಭಾಗದಲ್ಲಿ ಇರುವ ಬ್ರಹ್ಮಸ್ಥಾನದಲ್ಲಿ ಶಂಕುಸ್ಥಾಪನೆ. ಬ್ರಹ್ಮಸ್ಥಾನವು ಮನೆಯ ಶಕ್ತಿ ಕೇಂದ್ರವಾಗಿದ್ದು, ಇದರಲ್ಲಿ ಪೂರ್ವಭಾವಿಯಾಗಿ 18 ಇಂಚು ಆಳದ ಚೇಂಬರ್ ತಯಾರಿಸಿರುತ್ತಾರೆ. ದಂಪತಿಗಳು ಪೂರ್ವಾಭಿಮುಖವಾಗಿ ಕುಳಿತು ಶಂಕುವಿಗೆ ಅಭಿಷೇಕ ಮಾಡಿ ಅದನ್ನು ಚೇಂಬರ್ನಲ್ಲಿ ನಿಲ್ಲಿಸಿ ಪೂಜಿಸುತ್ತಾರೆ. ಶಂಕುವಿನ ಕೆಳಭಾಗದಲ್ಲಿಯೂ ಬಂಗಾರ, ಬೆಳ್ಳಿ, ತಾಮ್ರ ಮತ್ತು ರತ್ನಗಳನ್ನು ಇರಿಸಲಾಗುತ್ತದೆ. ಶಂಕು ಶುಭ ಶಕ್ತಿ, ಸಮೃದ್ಧಿ ಮತ್ತು ಸಕಾರಾತ್ಮಕ ತರಂಗಗಳ ಪ್ರತೀಕವಾಗಿದೆ. ಪೂಜೆಯ ಅಂತ್ಯದಲ್ಲಿ ಶಂಕುವಿನ ಮೇಲಾಗಿ 9 ಇಂಚು ಉದ್ದ ಅಗಲದ ಪಿರಮಿಡ್ ಅನ್ನು ಸ್ಥಾಪಿಸಿ ಮೇಲಿಂದ ಗ್ರಾನೈಟ್ ಸ್ಲಾಬ್ ಹಾಕಿ ಮುಚ್ಚಲಾಗುತ್ತದೆ. ಪಿರಮಿಡ್ ಆಕಾರವನ್ನು ವಾಸ್ತುಶಾಸ್ತ್ರದಲ್ಲಿ ಅತ್ಯಂತ ಶಕ್ತಿಶಾಲಿ ಶಕ್ತಿ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ. ಇದರ ನಂತರ ಮಹಾಮಂಗಳಾರತಿ ನೆರವೇರಿಸಿ ದೃಷ್ಟಿ ನಿವಾರಣೆ ಮಾಡಿದಾಗ ಭೂಮಿ ಪೂಜೆ ಪೂರ್ಣಗೊಳ್ಳುತ್ತದೆ. ಈ ಮೂಲಕ ನಿವೇಶನಕ್ಕೆ ದೈವಿಕ ಶಕ್ತಿಯ ಸ್ಥಾಪನೆ ಸಂಭವಿಸುತ್ತದೆ. ಭೂಮಿ ಪೂಜೆ ಮತ್ತು ಶಂಕು ಸ್ಥಾಪನೆ ಮುಗಿದ ನಂತರ ಈಶಾನ್ಯ ದಿಕ್ಕಿನಲ್ಲಿ ಸಂಪು, ಬೋರ್ವೆಲ್ ಅಥವಾ ಬಾವಿಯನ್ನು ತೋಡುವ ಕಾರ್ಯಗಳನ್ನು ಆರಂಭಿಸಲು ಅವಕಾಶವಿದೆ. ಈ ಮೂಲಕ ಕಟ್ಟಡದ ನಿಜವಾದ ನಿರ್ಮಾಣ ಪ್ರಕ್ರಿಯೆ ಶುರುವಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಭೂಮಿ ಪೂಜೆಯ ವೇಳೆ ಪ್ರಥಮವಾಗಿ ಭೂಮಿಯ ಶುದ್ಧೀಕರಣ ಹಾಗೂ ಶಾಂತಿಗಾಗಿ ಮಂತ್ರೋಪಚಾರಗಳನ್ನು ನಡೆಸಲಾಗುತ್ತದೆ. ಪೂರ್ವಜರಿಂದ ಬಂದಿರುವ ಸಂಸ್ಕಾರ ಪ್ರಕಾರ
ಯಾವುದೇ ಹೊಸ ಕಾರ್ಯವನ್ನು ಆರಂಭಿಸುವ ಮುನ್ನ ಆ ಕಾರ್ಯದಲ್ಲಿ ಪಾಲ್ಗೊಳ್ಳುವ ಎಲ್ಲರೂ ಮನಸ್ಸಿನಲ್ಲಿ ಶುದ್ಧತೆ ಮತ್ತು ಸಾತ್ವಿಕತೆ ಹೊಂದಿರಬೇಕೆಂದು ಯೋಗ್ಯ ಕ್ರಮಗಳನ್ನು ಅನುಸರಿಸಲಾಗುತ್ತದೆ. ಭೂಮಿಯಲ್ಲಿರುವ ಶಕ್ತಿಗಳೊಂದಿಗೆ ಸಂವಾದ ಸಾಧಿಸಿ ಅವುಗಳಿಂದ ಅನುಗ್ರಹ ಪಡೆಯುವ ಮೂಲಕ ನಿರ್ಮಾಣ ಕಾರ್ಯದಲ್ಲಿ ಉಂಟಾಗಬಹುದಾದ ಅಡ್ಡಿ ಆತಂಕಗಳನ್ನು ತಡೆಯಬಹುದು ಎಂಬ ನಂಬಿಕೆಯಿದೆ. ವಾಸ್ತುಪುರುಷನು ವಾಸ್ತುಶಾಸ್ತ್ರದ ಪ್ರಬಲ ತತ್ವವನ್ನು ಪ್ರತಿನಿಧಿಸುವ ದೈವಿಕ ಶಕ್ತಿಯಾಗಿ ಪರಿಗಣಿಸಲ್ಪಟ್ಟಿದ್ದಾನೆ. ಅವನು ಸ್ಥಳದ ಸಮತೋಲನವನ್ನು ಕಾಪಾಡುವವನು, ಅಲ್ಲಿ ನಡೆಯುವ ಕಾರ್ಯಗಳಿಗೆ ಶಕ್ತಿಯುತವಾದ ಆಧಾರವನ್ನು ನೀಡುವವನು. ಭೂಮಿ ಪೂಜೆಯ ವೇಳೆ ವಾಸ್ತುಪುರುಷನನ್ನು ಸಂತೋಷಪಡಿಸುವ ಮಂತ್ರ ಮತ್ತು ಹೋಮಗಳು ನಡೆಯುತ್ತವೆ. ಇದರಿಂದ ಸ್ಥಳದ ಸ್ಪಂದನಗಳು ಶಾಂತಮಯವಾಗಿ ನಿರ್ಮಾಣ ಕಾರ್ಯ ಯಶಸ್ವಿಯಾಗಲು ನೆರವಾಗುತ್ತದೆ ಎಂದು ನಂಬಲಾಗಿದೆ. ಇದೇ ರೀತಿ ಪಂಚಭೂತಗಳಾದ ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ ಇವ 5 ಮೂಲತತ್ವಗಳ ಸಮನ್ವಯವು ಅತ್ಯಂತ ಮುಖ್ಯವಾದುದು. ಭೂಮಿ ಪೂಜೆಯಲ್ಲಿ ಈ ಪಂಚತತ್ವಗಳಿಗೆ ಗೌರವ ಸಲ್ಲಿಸುವ ಮೂಲಕ ಸ್ಥಳದ ಶಕ್ತಿ ಕ್ಷೇತ್ರವನ್ನು ಸಮತೋಲಿತವಾಗಿಡಲು ಪ್ರಯತ್ನಿಸಲಾಗುತ್ತದೆ. ಪಂಚಭೂತಗಳ ಅನುಗ್ರಹದಿಂದ ನಿರ್ಮಾಣದ ಬುನಾದಿ ದೃಢವಾಗಿ ಭವಿಷ್ಯದಲ್ಲಿ ಆ ಕಟ್ಟಡವು ಅಲ್ಲಿ ವಾಸಿಸುವ ಅಥವಾ ಕೆಲಸ ಮಾಡುವ ಜನರಿಗೆ ಸುಖ ಶಾಂತಿಗಳನ್ನು ನೀಡುತ್ತದೆ ಎಂಬ ನಂಬಿಕೆ ಜನಮಾನಸದಲ್ಲಿ ರೂಢಿಯಾಗಿದೆ. ಇಂದಿನ ತಂತ್ರಜ್ಞಾನದ ಜಗತ್ತಿನಲ್ಲಿ ವೈಜ್ಞಾನಿಕ ವಿಧಾನಗಳು ಮನೆ ನಿರ್ಮಾಣದ ಹೆಚ್ಚಿನ ಭಾಗವನ್ನು ಕೈಗೆತ್ತಿಕೊಂಡಿದ್ದರೂ ಭೂಮಿ ಪೂಜೆಯಂತಹ ಸಂಪ್ರದಾಯವು ಜನರ ಹೃದಯದಲ್ಲಿ ಇನ್ನೂ ಆಳವಾಗಿ ನೆಲೆಸಿದೆ. ಇದರ ಮೂಲಕ ಬರುವ ಮನಃಶಾಂತಿ, ಕುಟುಂಬದ ಒಗ್ಗಟ್ಟು, ಧಾರ್ಮಿಕತೆ ಮತ್ತು ಪ್ರಕೃತಿಯೊಂದಿಗೆ ಸಂಪರ್ಕ ಇವೆಲ್ಲವೂ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವ ಅಂಶಗಳು. ಸಂಸ್ಕೃತಿಯು ಮಾನವನ ಮನಸ್ಸಿಗೆ ನೀಡುವ ಭರವಸೆ ವೈಜ್ಞಾನಿಕ ಸಾಧನಗಳು ನೀಡಲಾರದು. ಭೂಮಿ ಪೂಜೆ ಈ ಭರವಸೆಯ ಜೀವಂತ ಸೂಚಕ. ಭೂಮಿ ಪೂಜೆ ಹೀಗಾಗಿ ಕೇವಲ ಧಾರ್ಮಿಕ ಆಚರಣೆ ಇಷ್ಟೇ ಅಲ್ಲ, ಅದು ಮನುಷ್ಯ ಮತ್ತು ಭೂಮಿಯ ನಡುವಿನ ಸಂವೇದನಾತ್ಮಕ, ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಸಂಬಂಧದ ಪ್ರತಿರೂಪ. ಮನೆ ಕಟ್ಟುವುದು ಎಂದರೆ ಕೇವಲ ಗೋಡೆಗಳನ್ನು ಎತ್ತುವುದು ಅಲ್ಲ, ಆ ಮನೆಗೆ ವೈಭವ, ನೆಮ್ಮದಿ, ಸುಖ, ಸಂಭ್ರಮ ಈ ಎಲ್ಲದರ ಶುಭಾರಂಭಕ್ಕೆ ಭೂಮಿ ಪೂಜೆ ಒಂದು ಪವಿತ್ರ ದ್ವಾರ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.